ಹೆಲೋ ಗಾಯ್ಸ್, ಮಲ್ಬಾರ್ ಲಾಗಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಚಿಕನ್ ಮಂದಿ ರೆಸಿಪಿ. ಸೂಪರ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಹಾಗೂ ಈಸಿಯಾಗಿರುವಂಥ ಮಂದಿ ರೆಸಿಪಿ. ಹಾಗೆ ನಾವು ಸೈಡಿಗೆ ಚಿಲ್ಲಿ ಇಟ್ಟಿದ್ದೀವಿ. ಅದು ರೆಸಿಪಿ ಇಲ್ಲ, ಓನ್ಲಿ ಮಂದಿ ರೆಸಿಪಿ. ಚಿಕನ್ ಅಂತೂ ಜ್ಯೂಸಿಯಾಗಿರುತ್ತೆ, ರೈಸ್ ಅಂತೂ ಫ್ಲೇವರ್ಫುಲ್ಲಿ ಆಗಿರುತ್ತೆ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. 2 ಈರುಳ್ಳಿ, 1 ಟೊಮೆಟೊ, 2 ಕ್ಯಾಪ್ಸಿಕಮ್, 3ರಿಂದ 4 ಹಸಿಮೆಣಸು, 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಚಿಕನ್ ಕ್ಯೂಬ್, ಸ್ವಲ್ಪ ಕಾಳುಮೆಣಸು, ಆನಂತರ 1 ಕಟ್ಟಷ್ಟು ಪುದೀನ, 1 ಕಟ್ಟಷ್ಟು ಕೊತ್ತಂಬರಿ, ಲಿಂಬೆ ಹಣ್ಣು ನೀವು ಒಣಗಿದಾದರೂ ಆಗ್ಬೋದು ಇಲ್ಲ ಹಸಿ ಆದರೂ ಆಗ್ಬೋದು ಅದು. ಆನಂತರ ಸನ್ಫ್ಲವರ್ ಆಯಿಲ್. ಇದಿಷ್ಟು ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸು. ಆನಂತರ ಈಗ ಮಾಡೋದು ನೋಡೋಣ ಬನ್ನಿ. ಪ್ಯಾನಿಗೆ ನೀವು ಯಾವ ಪ್ಯಾನ್ ತೊಗೊತೀರ ಆ ಪ್ಯಾನಿಗೆ 2 ಈರುಳ್ಳಿ ಚಾಪ್ ಮಾಡಿ ಕಟ್ ಮಾಡ್ಕೊಳ್ಳಿ. ಹಾಗೆ ನಂತರ 3ರಿಂದ 4 ಹಸಿಮೆಣಸು, ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಂತರ ಚಿಕನ್ ಕ್ಯೂಬ್ಸನ್ನು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಹಾಕಿ, ಆನಂತರ ಕಾಳುಮೆಣಸು ಹೇಳಿದ್ನಲ್ಲ, ಆ ಕಾಳುಮೆಣಸು ನಾ ತೋರಿಸಿದ್ನಲ್ಲ ಸ್ವಲ್ಪ ಕಾಳುಮೆಣಸು, ಆ ಕಾಳುಮೆಣಸನ್ನು ಹಾಕ್ಕೊಳ್ಳಿ. ಆನಂತರ ನೀವು ಟೊಮೆಟೊ ಹೇಳಿದ್ನಲ್ಲ 1 ಟೊಮೆಟೊ, ಅದನ್ನ ಚಾಪ್ ಮಾಡಿ ಕಟ್ ಮಾಡ್ಕೊಳ್ಳಿ. ಈ ಮಂದಿಗೆಲ್ಲ ಟೊಮೆಟೊ ಹಾಕಲ್ಲ, ನಾವು ಸ್ವಲ್ಪ ಮಸಾಲೆಯಾಗಿ ಮಾಡೋ ರೀತಿ ಸ್ವಲ್ಪ ಮಂದಿಗೆ ಟೊಮೆಟೊವನ್ನು ಹಾಕಿದ್ದೀವಿ. ಈ ರೀತಿ ಒಂದು ಮಂದಿ ಮಾಡಿ ನೋಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ 2 ಕ್ಯಾಪ್ಸಿಕಮ್ ಹೇಳಿದ್ನಲ್ಲ, ಈ ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಪುದೀನ ಮಂದಿಗೆ ಸ್ವಲ್ಪ ಜಾಸ್ತಿ ಇರಬೇಕು, ಅದೇ ಒಂದು ಫ್ಲೇವರು. ಆನಂತರ ಒಂದು 9ರಿಂದ 10 ಟೇಬಲ್ ಸ್ಪೂನಷ್ಟಾದರೂ ಸನ್ಫ್ಲವರ್ ಹಾಕ್ಕೋಬೇಕು. ಯಾಕಂದರೆ ಇದಕ್ಕೆ ಇವಾಗಲೇ ಎಣ್ಣೆನ ಹಾಕೋದು, ಆನಂತರ ಎಣ್ಣೆ ಹಾಕೋ ಹಾಗಿಲ್ಲ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಎಣ್ಣೆನೇ ಇರಲ್ಲ ಚಿಕನ್ ಬೇಯುವಾಗ. ಹಾಗೆ ಟೇಸ್ಟಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕೋಬೇಕು. ಯಾಕಂದರೆ ಚಿಕನ್ ಕ್ಯೂಬಲ್ಲಿ ಉಪ್ಪಿರುತ್ತೆ. ಸೊ ಹಾಗಾಗಿ ನೀವು ಇವಾಗಲೇ ಟೇಸ್ಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋಬೇಕು. ಆನಂತರ 1.5 kg 1/4 kg ಚಿಕನ್ ಇರಬೇಕು ಅನಿಸುತ್ತೆ, ಗೊತ್ತಿಲ್ಲ. ಚಿಕನ್ನ ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಕಾಳುಮೆಣಸು, ಆನಂತರ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಆನಂತರ ರೆಡ್ ಚಿಲ್ಲಿ ಪೌಡರು, ಕಾಶ್ಮೀರಿ ಅವ್ರದ್ದು ರೆಡ್ ಚಿಲ್ಲಿ ಪೌಡರನ್ನ ತೊಗೊಳ್ಳಿ. ಯಾಕಂದರೆ ಅದು ಸ್ವಲ್ಪ ಕಲರಾಗಿ ಬರಬೇಕಲ್ವ, ಕಲರ್ ಯೂಸ್ ಮಾಡಬಾರ್ದು. ಕಲರ್ ಯೂಸ್ ಮಾಡಿದರೆ ಹೆಲ್ತಿಗೆ ಇಶ್ಯೂ. ಸೊ ಕಲರ್ ಯೂಸ್ ಮಾಡೋದ್ರಿಂದ ನೀವು ಕಾಶ್ಮೀರಿ ಅವರ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊಳ್ಳಿ, ಅದು ಚೆನ್ನಾಗಿ ಕಲರ್ ಬರುತ್ತೆ. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಹೈ ಫ್ಲೇಮ್ನಲ್ಲಿ ಇಟ್ಟು ಪ್ಯಾನನ್ನು ಇಟ್ಟು ಸ್ವಲ್ಪ ಬೇಯೋಕ್ಕಿಡೋಣ ನಾವು. ನೀವು ಆವಾಗಲೇ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು 1.5 ತಾಸಾದರೂ, 1 ತಾಸು ಸಾಕು, 1.5 ತಾಸು ಬೇಡ, ಒಂದು ಅರ್ಧದಿಂದ 1 ತಾಸಾದರೂ ನೆನೆಯೋಕ್ಕಿಡಬೇಕು. ಬಾಸ್ಮತಿ ರೈಸ್ ಸ್ವಲ್ಪ ನೆನಿಬೇಕು, ಅದಕ್ಕಾಗಿ ನೀವು ಇವಾಗಲೇ ಮಾಡಿಟ್ಕೊಳ್ಳಿ. ಈಗ ನೋಡಿ, ಚಿಕನ್ನ ಸ್ವಲ್ಪ ಬೇಯಿಸೋಕ್ಕಿಟ್ಟ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇನ್ನು ಸ್ವಲ್ಪ ಕುಕ್ಕಾಗೋ ರೀತಿ ಗೊತ್ತಾಗುತ್ತಲ್ವ, ಇನ್ನು ಕುಕ್ಕಾಗಿಲ್ಲ, ಅದು ಸ್ವಲ್ಪ ಬೆಂದಿದ ನಂತರ ನೋಡಿ ಮೇಲೆ ಎಣ್ಣೆ ಬರುತ್ತೆ. ಈ ರೀತಿ ಎಣ್ಣೆಯನ್ನು ತೆಗಿಬೇಕು. ನೀವು ಯಾವ ರೀತಿ ಮಟನ್ ಮಂದಿ ಆದರೂ ಆಗಲಿ ಚಿಕನ್ ಮಂದಿ ಆದರೂ ಆಗಲಿ, ಹೀಗೆ ಮೇಲಿನ ಎಣ್ಣೆಯನ್ನು ಸ್ವಲ್ಪ ತೆಗೆದಿಡಬೇಕು. ನಾನು ಹೇಳಿದ್ನಲ್ಲ ಬಾಸ್ಮತಿ ರೈಸು ನಾನು ಅದು ಅಂದರೆ ಇವಾಗ ತೋರಿಸಿದೆ, ಆವಾಗಲೇ ತೋರಿಸ್ಬೇಕಿತ್ತು. ಒಂದು ಅರ್ಧ ತಾಸಾದರೂ ನೆನೆಯೋಕ್ಕಿಟ್ಟ ನಂತರ ಈಗ ನೋಡಿ, ನೀವೊಂದು 60% ಅಷ್ಟು ಅಕ್ಕಿಯನ್ನು ಬೇಯಬೇಕು. ಅದಕ್ಕೆ ನೀರನ್ನು ತಗೊಂಡು ಈಗ ಗರಂ ಮಸಾಲೆ, ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ನಕ್ಷತ್ರ ಹೂವು ಮತ್ತು ಕಾಳುಮೆಣಸು, ಜೀರಿಗೆ, ಇದಿಷ್ಟು ಗರಂ ಮಸಾಲೆ ನೋಡಿ. ನೀರು ಕುದಿಯುವಾಗ ಇವಾಗ ಗರಂ ಮಸಾಲೆನ ಹೇಳಿದ್ನಲ್ಲ ಸ್ಪೈಸಸ್ಸು, ಅದನ್ನ ಹಾಕ್ಕೊಳ್ಳಿ. ಆನಂತರ ಸನ್ಫ್ಲವರ್ ಆಯಿಲು, ಯಾಕಂದರೆ ಅನ್ನ ಬಿಡಿ ಬಿಡಿಯಾಗಿ ಬರಬೇಕು, ಸೊ ಅದಕ್ಕೆ ಹಾಕೋದು. ವಿನೆಗರ್ ಹಾಕೋದು ಯಾಕಂದರೆ ಒಂದು ಬಾಸ್ಮತಿ ರೈಸು ಬೇಗ ಅಂಟಾಗಿ ಹೋಗ್ಬೇಕು, ಸ್ವಲ್ಪ ಅವಾಗ ಅದು ಬಿಡಿ ಬಿಡಿ ಆಗಬೇಕು ಅಂದರೆ ಸ್ವಲ್ಪ ವಿನೆಗರ್ ಹಾಕ್ಕೋಬೇಕು. ಆನಂತರ ಅಕ್ಕಿ ನಾನು ನೆನೆಯೋಕೆ ಇಟ್ಟಿದ್ನಲ್ಲ ಒಂದು ಅರ್ಧ ತಾಸು, ಅರ್ಧದಿಂದ 1 ತಾಸಾದರೂ ಇಡಿ, ಅದನ್ನು ಹಾಕಿ ಇವಾಗ ನೀರಿಗೆ ಹಾಕಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ನಾನು ಕಲ್ಲುಪ್ಪು ಹಾಕಿದ್ದೀನಿ, ನೀವು ಯಾವ ಉಪ್ಪಾದರೂ ಹಾಕ್ಕೋಬೋದು. ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕಬೇಡಿ, ಯಾಕಂದರೆ ಮಂದಿಯಲ್ಲೂ ಉಪ್ಪು ಅನ್ನದಲ್ಲೂ ಉಪ್ಪಾಗಿ ಹೋಗುತ್ತೆ. ಈಗ 60% ಬೆಂದ ನಂತರ ನೀರನ್ನು ಬಾಗಿದ ನಂತರ ನೋಡಿ, ಈಗ ಮಸಾಲ ಹೇಳಿದ್ನಲ್ಲ ಚಿಕನ್ ಮಸಾಲೆ ಹೇಗಾಗಿದೆ, ಇವಾಗ ಆ ಚಿಕನ್ ಮಸಾಲೆಗಿರುವಾಗ ಅದಕ್ಕೆ ಮೇಲೆ ಇವಾಗ ಅನ್ನವನ್ನು ಹಾಕಿ ಅದು ಚೆನ್ನಾಗಿ ಅನ್ನವನ್ನು ಲೆವೆಲ್ ಮಾಡ್ಕೊಂಡ ನಂತರ ನಾನು ಹೇಳಿದ್ನಲ್ಲ ಎಣ್ಣೆ ತೆಗೆದಿಟ್ಟಿದ್ದು, ಅದಕ್ಕೆ ಯಾಕಂದರೆ ಅನ್ನ ಫ್ಲೇವರ್ಫುಲ್ಲಿ ಆಗಿ ಬರಬೇಕಂದ್ರೆ ಇವಾಗ ಎಣ್ಣೆ ತೆಗೆದಿಡಬೇಕು. ಅದು ಎಣ್ಣೆಯನ್ನು ಚೆನ್ನಾಗಿ ಹಾಕಿದ ನಂತರ ಫಾಯಿಲ್ ಪೇಪರಲ್ಲಿ ಕೆಂಡವನ್ನು ಬಿಸಿ ಮಾಡಿ, ಈಗ ನೋಡಿ, ಈಗ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಸ್ವಲ್ಪ ವಾಸನೆ ಬರಬೇಕಲ್ವ, ಸೊ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ.
ನೋಡಿ ತುಪ್ಪವನ್ನು ಹಾಕಿ ಅದು ಮುಚ್ಚಿಡಿ. ಅದು ಒಂದು ಸ್ವಲ್ಪ ವಾಸನೆ ಒಳಗೆಲ್ಲ ಇದು ಸ್ಪ್ರೆಡ್ ಆಗಲಿ. ಈಗ ಪೇಪರ್ ಮುಚ್ಚಿ ಅದ್ರ ಮೇಲೆ ಮುಚ್ಚಳವನ್ನು ಮುಚ್ಚಿ ಅದ್ರ ಮೇಲೆ ಏನಾದರೂ ಭಾರದ ವಸ್ತು ಇಟ್ಟು ಒಂದು 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ದಮ್ಮಿಗಿಡಿ. ಈಗ 15 ಮಿನಿಟ್ಸ್ ಅಷ್ಟೇ. ದಮ್ಮಿಯ ನಂತರ ಈಗ ತೆಗೆದು ನೋಡಿ ಈಗ ಹೇಗಾಗಿದೆ ನೋಡಿ ಮಂದಿ. ವಾಸನೆ ಬರ್ತಿದೆಯಾ ಗೈಸ್ ಮೊಬೈಲಿಗೆ? ಸೂಪರ್ ಟೇಸ್ಟಿ ಈಸಿಯಾಗಿದೆ. ಈಗ ಫಾಯಿಲ್ ಪೇಪರ್ನ ತೆಗೆದ ನಂತರ ನೀವು ಅನ್ನವನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳಿ. ಯಾಕಂದರೆ ಅದು ತೋರಿಸಿಲ್ಲ, ಮರ್ತೋಯ್ತು ಅದು ತೋರ್ಸೋಕ್ಕೆ. ಅದನ್ನ ಅನ್ನವನ್ನು ಬೇರೆ ಪಾತ್ರೆ ತೊಗೊಳ್ಳಿ. ಓನ್ಲಿ ಚಿಕನ್ ಅದ್ರ ಕೆಳಗಿರೋ ಒಂದು ಚಿಕನ್ ಅಷ್ಟೇ, ಮಸಾಲೆ ತೆಗಿಬಾರ್ದು. ಚಿಕನ್ ಅಷ್ಟೇ ಹೀಗೆ ಬೇರೆ ಪಾತ್ರೆ ತೆಗ್ದು ಅನ್ನವನ್ನು ಆ ಪಾತ್ರೆಗೆ ಹಾಕಿ, ಮಸಾಲೆ ಇರೋ ಪಾತ್ರೆಗೆ ಹಾಕಿ ಚೆನ್ನಾಗಿ ಅನ್ನವನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಚಿಕನ್ನ ನೀವು ಮೇಲೆ ಹಾಕ್ಕೋಬೋದು. ಈಗ ನಾವು ಪ್ಲೇಟಿಗೆ ಸರ್ವ್ ಮಾಡಿದ್ದೀವಿ ನೋಡಿ ಗೈಸ್, ಹೇಗೆ ಕಾಣ್ತಿದೆ. ಸೂಪರ್ ಟೇಸ್ಟಿಯಾಗಿರುತ್ತೆ ಗೈಸ್. ಹಾಗೆ ಈ ವಿಡಿಯೋನ ಯಾರಾದರೂ ಮೊದಲ ಟೈಮ್ ನೋಡಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ಈ ಮಂದಿಯನ್ನು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ಓಕೆ.